ರೈಟ್. ಇನ್ನು ಹಾಸನ ಜಿಲ್ಲೆಯಲ್ಲಿ ವರುಣ ಕೊಂಚ ಬಿಡು ಕೊಟ್ಟಿದ್ದಾನೆ. ಹಾಲ್ ನೊರೆಯಂತೆ ಧುಮ್ಮಿಕ್ತಾ ಇದೆ ಮೂಕನ ಮನೆ. ಸಕಲೇಶಪುರ ತಾಲೂಕಿನ ಮೂಕನ ಮನೆ ಜಲಪಾತ ಅದರ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲ. ಚಂದ ಫಾಲ್ಸ್ ಇದು. ಈ ಫಾಲ್ಸ್ನ ಸೌಂದರ್ಯ ವೀಕ್ಷಣೆಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಯಾಕಂತಂದ್ರೆ ಜಾರಿಕೆ ಇರುತ್ತೆ ಮತ್ತು ಅಷ್ಟೊಂದು ಸೇಫ್ಟಿ ಇರೋದಿಲ್ಲ. ಹಾಗಾಗಿ ಸಕಲೇಶಪುರ ತಾಲೂಕಿನ ಮೂಕನ ಮನೆ ಜಲಪಾತ ಸುಂದರವಾಗಿ ಭೋರ್ಗರಿತಾ ಇದೆ. ಆದರೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಹಾಸನದ ಸಕಲೇಶಪುರದ ಮೂಕನ ಮನೆ ಜಲಪಾತ ಹಾಲ್ ನೊರೆಯಂತೆ ಹೇಗೆ ಧುಮ್ಮಿಕ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ಸದ್ಯ ಇದನ್ನು ನೀವು ದೃಶ್ಯದಲ್ಲಿ ನೋಡಿ ಆನಂದಿಸಿ. ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಹತ್ತಿರಕ್ಕೆ ಹೋಗೋದಕ್ಕೆ. ಸಾಕಷ್ಟು ಅಪಾಯಕಾರಿ ಸ್ಥಳ ಆಗಿರೋದ್ರಿಂದ ಕೂಡ ಅಲ್ಲಿ ಈಗ ಪ್ರವಾಸಿಗರಿಗೆ ಸದ್ಯಕ್ಕೆ ನಿರ್ಬಂಧ ಹೇರಲಾಗಿದೆ. ಎಷ್ಟರ ಮಟ್ಟಿಗೆ ಮಳೆ ಆಗಿದೆ ನೋಡಿ. ಹಾಸನ ಚಿಕ್ಕಮಗಳೂರು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ. ಜೂನ್ ಆರಂಭ ಆಗೋಕ್ಕೂ ಮುಂಚೆನೇ ಸಿಕ್ಕಾಪಟ್ಟೆ ಮಳೆ ಆಗಿರೋದರ ಒಂದು ಪರಿಣಾಮವಾಗಿ ಈ ರೀತಿಯಾಗಿ ಜಲಪಾತ ಭೋರ್ಗರಿತಾ ಇದೆ. ರೈಟ್. ಇನ್ನು ಹಾಸನ ಜಿಲ್ಲೆಯಲ್ಲಿ ವರುಣ ಕೊಂಚ ಬಿಡು ಕೊಟ್ಟಿದ್ದಾನೆ. ಹಾಲ್ ನೊರೆಯಂತೆ ಧುಮ್ಮಿಕ್ತಾ ಇದೆ ಮೂಕನ ಮನೆ. ಸಕಲೇಶಪುರ ತಾಲೂಕಿನ ಮೂಕನ ಮನೆ ಜಲಪಾತ ಅದರ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲ. ಚಂದ ಫಾಲ್ಸ್ ಇದು. ಈ ಫಾಲ್ಸ್ನ ಸೌಂದರ್ಯ ವೀಕ್ಷಣೆಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಯಾಕಂತಂದ್ರೆ ಜಾರಿಕೆ ಇರುತ್ತೆ ಮತ್ತು ಅಷ್ಟೊಂದು ಸೇಫ್ಟಿ ಇರೋದಿಲ್ಲ. ಹಾಗಾಗಿ ಸಕಲೇಶಪುರ ತಾಲೂಕಿನ ಮೂಕನ ಮನೆ ಜಲಪಾತ ಸುಂದರವಾಗಿ ಭೋರ್ಗರಿತಾ ಇದೆ. ಆದರೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಹಾಸನದ ಸಕಲೇಶಪುರದ ಮೂಕನ ಮನೆ ಜಲಪಾತ ಹಾಲ್ ನೊರೆಯಂತೆ ಹೇಗೆ ಧುಮ್ಮಿಕ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ಸದ್ಯ ಇದನ್ನು ನೀವು ದೃಶ್ಯದಲ್ಲಿ ನೋಡಿ ಆನಂದಿಸಿ. ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಹತ್ತಿರಕ್ಕೆ ಹೋಗೋದಕ್ಕೆ. ಸಾಕಷ್ಟು ಅಪಾಯಕಾರಿ ಸ್ಥಳ ಆಗಿರೋದ್ರಿಂದ ಕೂಡ ಅಲ್ಲಿ ಈಗ ಪ್ರವಾಸಿಗರಿಗೆ ಸದ್ಯಕ್ಕೆ ನಿರ್ಬಂಧ ಹೇರಲಾಗಿದೆ. ಎಷ್ಟರ ಮಟ್ಟಿಗೆ ಮಳೆ ಆಗಿದೆ ನೋಡಿ. ಹಾಸನ ಚಿಕ್ಕಮಗಳೂರು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ. ಜೂನ್ ಆರಂಭ ಆಗೋಕ್ಕೂ ಮುಂಚೆನೇ ಸಿಕ್ಕಾಪಟ್ಟೆ ಮಳೆ ಆಗಿರೋದರ ಒಂದು ಪರಿಣಾಮವಾಗಿ ಈ ರೀತಿಯಾಗಿ ಜಲಪಾತ ಭೋರ್ಗರಿತಾ ಇದೆ. ರೈಟ್. ಇನ್ನು ಹಾಸನ ಜಿಲ್ಲೆಯಲ್ಲಿ ವರುಣ ಕೊಂಚ ಬಿಡು ಕೊಟ್ಟಿದ್ದಾನೆ. ಹಾಲ್ ನೊರೆಯಂತೆ ಧುಮ್ಮಿಕ್ತಾ ಇದೆ ಮೂಕನ ಮನೆ. ಸಕಲೇಶಪುರ ತಾಲೂಕಿನ ಮೂಕನ ಮನೆ ಜಲಪಾತ ಅದರ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲ. ಚಂದ ಫಾಲ್ಸ್ ಇದು. ಈ ಫಾಲ್ಸ್ನ ಸೌಂದರ್ಯ ವೀಕ್ಷಣೆಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಯಾಕಂತಂದ್ರೆ ಜಾರಿಕೆ ಇರುತ್ತೆ ಮತ್ತು ಅಷ್ಟೊಂದು ಸೇಫ್ಟಿ ಇರೋದಿಲ್ಲ. ಹಾಗಾಗಿ ಸಕಲೇಶಪುರ ತಾಲೂಕಿನ ಮೂಕನ ಮನೆ ಜಲಪಾತ ಸುಂದರವಾಗಿ ಭೋರ್ಗರಿತಾ ಇದೆ. ಆದರೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಹಾಸನದ ಸಕಲೇಶಪುರದ ಮೂಕನ ಮನೆ ಜಲಪಾತ ಹಾಲ್ ನೊರೆಯಂತೆ ಹೇಗೆ ಧುಮ್ಮಿಕ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ಸದ್ಯ ಇದನ್ನು ನೀವು ದೃಶ್ಯದಲ್ಲಿ ನೋಡಿ ಆನಂದಿಸಿ. ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಹತ್ತಿರಕ್ಕೆ ಹೋಗೋದಕ್ಕೆ. ಸಾಕಷ್ಟು ಅಪಾಯಕಾರಿ ಸ್ಥಳ ಆಗಿರೋದ್ರಿಂದ ಕೂಡ ಅಲ್ಲಿ ಈಗ ಪ್ರವಾಸಿಗರಿಗೆ ಸದ್ಯಕ್ಕೆ ನಿರ್ಬಂಧ ಹೇರಲಾಗಿದೆ. ಎಷ್ಟರ ಮಟ್ಟಿಗೆ ಮಳೆ ಆಗಿದೆ ನೋಡಿ. ಹಾಸನ ಚಿಕ್ಕಮಗಳೂರು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ. ಜೂನ್ ಆರಂಭ ಆಗೋಕ್ಕೂ ಮುಂಚೆನೇ ಸಿಕ್ಕಾಪಟ್ಟೆ ಮಳೆ ಆಗಿರೋದರ ಒಂದು ಪರಿಣಾಮವಾಗಿ ಈ ರೀತಿಯಾಗಿ ಜಲಪಾತ ಭೋರ್ಗರಿತಾ ಇದೆ. ರೈಟ್. ಇನ್ನು ಹಾಸನ ಜಿಲ್ಲೆಯಲ್ಲಿ ವರುಣ ಕೊಂಚ ಬಿಡು ಕೊಟ್ಟಿದ್ದಾನೆ.
ಹಾಲ್ ನೊರೆಯಂತೆ ಧುಮ್ಮಿಕ್ತಾ ಇದೆ ಮೂಕನ ಮನೆ. ಸಕಲೇಶಪುರ ತಾಲೂಕಿನ ಮೂಕನ ಮನೆ ಜಲಪಾತ ಅದರ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲ. ಚಂದ ಫಾಲ್ಸ್ ಇದು. ಈ ಫಾಲ್ಸ್ನ ಸೌಂದರ್ಯ ವೀಕ್ಷಣೆಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಯಾಕಂತಂದರೆ ಜಾರಿಕೆ ಇರುತ್ತೆ ಮತ್ತು ಅಷ್ಟೊಂದು ಸೇಫ್ಟಿ ಇರೋದಿಲ್ಲ. ಹಾಗಾಗಿ ಸಕಲೇಶಪುರ ತಾಲೂಕಿನ ಮೂಕನ ಮನೆ ಜಲಪಾತ ಸುಂದರವಾಗಿ ಭೋರ್ಗರಿತಾ ಇದೆ. ಆದರೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಹಾಸನದ ಸಕಲೇಶಪುರದ ಮೂಕನಮನೆ ಜಲಪಾತ ಹಾಲ್ ನೊರೆಯಂತೆ ಹೇಗೆ ಧುಮ್ಮಿಕ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ಸದ್ಯ ಇದನ್ನು ನೀವು ದೃಶ್ಯದಲ್ಲಿ ನೋಡಿ ಆನಂದಿಸಿ. ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಹತ್ತಿರಕ್ಕೆ ಹೋಗೋದಕ್ಕೆ. ಸಾಕಷ್ಟು ಅಪಾಯಕಾರಿ ಸ್ಥಳ ಆಗಿರೋದ್ರಿಂದ ಕೂಡ ಅಲ್ಲಿ ಈಗ ಪ್ರವಾಸಿಗರಿಗೆ ಸದ್ಯಕ್ಕೆ ನಿರ್ಬಂಧ ಹೇರಲಾಗಿದೆ. ಎಷ್ಟರ ಮಟ್ಟಿಗೆ ಮಳೆ ಆಗಿದೆ ನೋಡಿ. ಹಾಸನ ಚಿಕ್ಕಮಗಳೂರು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ. ಜೂನ್ ಆರಂಭ ಆಗೋಕ್ಕೂ ಮುಂಚೆನೇ ಸಿಕ್ಕಾಪಟ್ಟೆ ಮಳೆ ಆಗಿರೋದರ ಒಂದು ಪರಿಣಾಮವಾಗಿ ಈ ರೀತಿಯಾಗಿ ಜಲಪಾತ ಭೋರ್ಗರಿತಾ ಇದೆ. ರೈಟ್, ಇನ್ನು ಹಾಸನ ಜಿಲ್ಲೆಯಲ್ಲಿ ವರುಣ ಕೊಂಚ ಬಿಡು ಕೊಟ್ಟಿದ್ದಾನೆ. ಹಾಲ್ ನೊರೆಯಂತೆ ಧುಮ್ಮಿಕ್ತಾ ಇದೆ ಮೂಕನ ಮನೆ. ಸಕಲೇಶಪುರ ತಾಲೂಕಿನ ಮೂಕನ ಮನೆ ಜಲಪಾತ ಅದರ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲ. ಚಂದ ಫಾಲ್ಸ್ ಇದು. ಈ ಫಾಲ್ಸ್ನ ಸೌಂದರ್ಯ ವೀಕ್ಷಣೆಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಯಾಕಂತಂದರೆ ಜಾರಿಕೆ ಇರುತ್ತೆ ಮತ್ತು ಅಷ್ಟೊಂದು ಸೇಫ್ಟಿ ಇರೋದಿಲ್ಲ. ಹಾಗಾಗಿ ಸಕಲೇಶಪುರ ತಾಲೂಕಿನ ಮೂಕನ ಮನೆ ಜಲಪಾತ ಸುಂದರವಾಗಿ ಭೋರ್ಗರಿತಾ ಇದೆ. ಆದರೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಹಾಸನದ ಸಕಲೇಶಪುರದ ಮೂಕನ ಮನೆ ಜಲಪಾತ ಹಾಲ್ ನೊರೆಯಂತೆ ಹೇಗೆ ಧುಮ್ಮಿಕ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ಸದ್ಯ ಇದನ್ನು ನೀವು ದೃಶ್ಯದಲ್ಲಿ ನೋಡಿ ಆನಂದಿಸಿ. ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಹತ್ತಿರಕ್ಕೆ ಹೋಗೋದಕ್ಕೆ. ಸಾಕಷ್ಟು ಅಪಾಯಕಾರಿ ಸ್ಥಳ ಆಗಿರೋದ್ರಿಂದ ಕೂಡ ಅಲ್ಲಿ ಈಗ ಪ್ರವಾಸಿಗರಿಗೆ ಸದ್ಯಕ್ಕೆ ನಿರ್ಬಂಧ ಹೇರಲಾಗಿದೆ. ಎಷ್ಟರ ಮಟ್ಟಿಗೆ ಮಳೆ ಆಗಿದೆ ನೋಡಿ. ಹಾಸನ ಚಿಕ್ಕಮಗಳೂರು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ. ಜೂನ್ ಆರಂಭ ಆಗೋಕ್ಕೂ ಮುಂಚೆನೇ ಸಿಕ್ಕಾಪಟ್ಟೆ ಮಳೆ ಆಗಿರೋದರ ಒಂದು ಪರಿಣಾಮವಾಗಿ ಈ ರೀತಿಯಾಗಿ ಜಲಪಾತ ಭೋರ್ಗರಿತಾ ಇದೆ.